टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಾಳಿಯಿಂದ ಪಾಕಿಸ್ತಾನವನ್ನು ರಕ್ಷಿಸುವಂತೆ ಕಣ್ಣೀರ್ ಹಾಕಲಾಗ್ತಾ ಇದೆ. ಸಂಸತ್ನಲ್ಲಿ ಸಂಸದ ತಾಹಿರ್ ಇಕ್ಬಾಲ್ ಕಣ್ಣೀರ್ ಸುರಿಸಿದ್ದಾರೆ. ಸಂಸತ್ನಲ್ಲಿ ಸಂಸದೆಯೊಬ್ಬರು ಕೂಡ ಆತಂಕವನ್ನ ವ್ಯಕ್ತಪಡಿಸಿದಂತೆ ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿದೆ. ಉಗ್ರ ಪೋಷಕ ಪಾಕ್ ದಾಳಿಯಿಂದ ಪಾಕಿಸ್ತಾನವನ್ನ ರಕ್ಷಣೆ ಮಾಡುವಂತೆ ಕಣ್ಣೀರ್ ಹಾಕಿದ್ದಾರೆ. ಇನ್ನು ಭಾರತದ ಹಲವು ನಗರಗಳನ್ನ ಟಾರ್ಗೆಟ್ ಮಾಡಿದೆ ಪಾಕ್. ಜಮ್ಮು, ಉಧಂಪುರ್ ಹಾಗೆ ಸಾಂಬಾ, ಜಮ್ಮು ಅಖ್ನೂರ್ ಹಾಗೂ ನಾಗ್ರೋಟಾ, ಪಠಾಣ್ಕೋಟ್ ಅನ್ನ ಟಾರ್ಗೆಟ್ ಮಾಡಿದೆ ಪಾಕ್. ರಾತ್ರೋರಾತ್ರಿ ಟಾರ್ಗೆಟ್ ಅನ್ನ ಮಾಡಿರುವಂತದ್ದು. ಭಾರತದ ಕೆಲ ನಗರಗಳಲ್ಲಿ ಡ್ರೋನ್ ದಾಳಿಗೆ ಪಾಕ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಪಾಕ್ ದಾಳಿ ಸಾಧ್ಯತೆ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ. ಭಾರತದ ಹಲವು ನಗರಗಳನ್ನ ರಾತ್ರೋರಾತ್ರಿ ಟಾರ್ಗೆಟ್ ಮಾಡಿದೆ ಪಾಕ್. ಪ್ರಮುಖವಾಗಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆಯೋ, ಗಡಿಯನ್ನ ಹೊಂದಿಕೊಂಡಿರುವಂತಹ ರಾಜ್ಯಗಳೆಲ್ಲೆಲ್ಲಿದೆಯೋ ಅಲ್ಲೆಲ್ಲಾ ಕಡೆ ಕೂಡ ರಾತ್ರೋರಾತ್ರಿ ಅಟ್ಯಾಕ್ ಅನ್ನ ಮಾಡಿದೆ. ಜಮ್ಮು, ಉಧಂಪುರ ಹಾಗೆ ಸಾಂಬಾ, ಅಖ್ನೂರ್ ಹಾಗೂ ನಾಗ್ರೋಟಾ, ಪಠಾಣ್ಕೋಟ್ ಈ ಒಂದು ಪ್ರದೇಶಗಳನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದೆ ಪಾಕ್. ಇನ್ನು ಭಾರತದ ಕೆಲ ನಗರಗಳಲ್ಲಿ ಡ್ರೋನ್ ದಾಳಿಗೆ ಪಾಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು. ಪಾಕ್ ದಾಳಿ ಆಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ರಾಜಸ್ಥಾನ, ಪಂಜಾಬ್ ಆಗಿರಬಹುದು, ಜಮ್ಮು ಕಾಶ್ಮೀರ ಆಗಿರಬಹುದು, ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇನ್ನು ಅಮೃತ್ಸರದಲ್ಲೂ ಕೂಡ ದಾಳಿಯಾಗುವಂತಹ ಚಾನ್ಸಸ್ ಇರೋದ್ರಿಂದಾಗಿ ಅಲ್ಲೂ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಇನ್ನು ತಾಜ್ ಮಹಲ್, ದೆಹಲಿ ಎಲ್ಲಾ ಭಾಗದಲ್ಲೂ ಕೂಡ ಹೆಚ್ಚಿನ ನಿಗಾ ವಹಿಸಲಾಗ್ತಾ ಇದೆ. ಜನರಿಗೂ ಕೂಡ ಸೂಚನೆಗಳನ್ನ ಕೊಡಲಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ನಾವೇನು ಗಮನಿಸ್ತಾ ಇದ್ವಿ, ಉರಿ ಸೆಕ್ಟರ್ನಲ್ಲಿ ಆಗಿರುವಂತಹ ದೃಶ್ಯಾವಳಿಗಳಿದ್ದು, ಉರಿಯಲ್ಲಿ ನಿನ್ನೆ ದಾಳಿಯನ್ನ ನಡೆಸಿದ್ರು. ರಾತ್ರೋರಾತ್ರಿ ಅಲ್ಲಿ ದಾಳಿಯನ್ನ ನಡೆಸಲಾಗಿತ್ತು. ದಾಳಿ ನಡೆಸಿದ ಬೆನ್ನಲ್ಲೇ ಕಾರಿನ ಗಾಜು ಕಂಪ್ಲೀಟ್ ಆಗಿ ಅಲ್ಲಿ ಪುಡಿ ಪುಡಿಯಾಗಿರುವಂತಹ ದೃಶ್ಯಗಳಿದು. ನಿನ್ನೆ ಕೂಡ ದಾಳಿಯನ್ನು ನಡೆಸಲಾಗಿತ್ತು. ಓರ್ವ ಮಹಿಳೆ ಕೂಡ ಅಲ್ಲಿ ಸಾವನ್ನಪ್ಪಿದ್ರು. ನಾಗರಿಕರನ್ನ ಪ್ರಮುಖವಾಗಿ ಇಲ್ಲಿ ಗುರಿಯಾಗಿಸಿಕೊಂಡು ಪಾಕ್ ದಾಳಿಯನ್ನು ನಡೆಸ್ತಾ ಇದೆ. ಹಾಗಾಗಿ ಮನೆಯಿಂದ ಯಾರು ಕೂಡ ಹೊರಬರದಂತೆ ಸೂಚನೆಯನ್ನ ಕೊಡಲಾಗಿತ್ತು. ನಿನ್ನೆ ರಾತ್ರಿ ಕಂಪ್ಲೀಟ್ ಆಗಿ ಅಲ್ಲಿನ ಪ್ರದೇಶಗಳೆಲ್ಲವೂ ಕೂಡ ಬ್ಲ್ಯಾಕ್ ಔಟ್ ಆಗಿತ್ತು. ಈಗ ಬೆಳಗ್ಗೆ ಆಗಿದ್ದರಿಂದಾಗಿ ನಿಧಾನವಾಗಿ ಮನೆಯಿಂದ ಜನರು ಹೊರ ಬರ್ತಿದ್ದಾರೆ.